ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಲ್ಟಿ ಪ್ರೋಗ್ರಾಮಿಂಗ್ ಮತ್ತು ಮಲ್ಟಿ ಟಾಸ್ಕಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಫುಲ್ ಆಪರೇಟಿಂಗ್ ಸಿಸ್ಟಮ್ ಸೀರೀಸ್ನ ಪ್ಲೇಲಿಸ್ಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅಸೆಸ್ ಮಾಡಿದ್ರೆ ಪೂರ್ತಿ ಆಪರೇಟಿಂಗ್ ಸಿಸ್ಟಮನ್ನು ನೀವು ಕಲಿಬೋದು. ಸೊ ಫಸ್ಟಿಗೆ ನಾವೇನು ಮಾಡೋಣ ಅಂದರೆ ಮಲ್ಟಿ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಡೆಫಿನಿಷನ್ ನೋಡೋಣ. ಎಬಿಲಿಟಿ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಟು ಎಕ್ಸಿಕ್ಯೂಟ್ ಮೋರ್ ದ್ಯಾನ್ ಒನ್ ಪ್ರೋಗ್ರಾಮ್ ಯೂಸಿಂಗ್ ಸಿಂಗಲ್ ಪ್ರೊಸೆಸರ್ ಮಿಷಿನ್ನ ಯೂಸ್ ಮಾಡಿಕೊಂಡು ಮೋರ್ ದ್ಯಾನ್ ಒನ್ ಪ್ರೋಗ್ರಾಮ್ ಅಂದರೆ ಮಲ್ಟಿ ಪ್ರೋಗ್ರಾಮ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂಥ ಎಬಿಲಿಟಿನ ಆಪರೇಟಿಂಗ್ ಸಿಸ್ಟಮ್ ಕೊಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಮಲ್ಟಿ ಪ್ರೋಗ್ರಾಮಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ಯಾರಲಲ್ ಪ್ರೊಸೆಸಿಂಗ್ ಯಾಕಂತಂದರೆ ಮಲ್ಟಿಪಲ್ ಪ್ರೋಗ್ರಾಮ್ಸು ಒಂದೇ ಸಲ ರನ್ ಆಗೋದ್ರಿಂದ ಇಲ್ಲಿ ಪ್ಯಾರಲಲ್ ಪ್ರೊಸೆಸಿಂಗ್ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಕೆಲಸ ಇಲ್ಲ ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು ಪ್ರೋಸೆಸ್ಗೆ ಕೆಲಸ ಇಲ್ಲ ಅಂದ್ಕೊಳ್ಳಿ. ಇಫ್ ನೋ ಜಾಬ್ ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವುದೇ ಜಾಬ್ ಇಲ್ಲ ಅಂತಂದರೆ ಸಿ ಪಿ ಯು ಐಡಲ್ ಆಗಿ ಉಳಿಯುತ್ತೆ. ಆದರೆ ಮಲ್ಟಿ ಟಾಸ್ಕಿಂಗಲ್ಲಿ ಆ ಥರ ಉಳಿಯಲ್ಲ. ಏನಕ್ಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್, ರಿಸೋರ್ಸ್ ಯುಟಿಲೈಸೇಷನ್ ಈಸ್ ಎಫಿಷಿಯೆಂಟ್. ಇಷ್ಟು ನಾನು ಏನು ಈ ವಿಡಿಯೋದಲ್ಲಿ ಥಿಯರಿ ಬರಿತೀನಿ ಅಷ್ಟನ್ನ ಎಕ್ಸಾಮಲ್ಲಿ ಬರೆದ್ರೆ ಸಾಕು. ಸುಮ್ಮನೆ PPT ಅಥವಾ ಏನೇನೋ ಓದ್ಕೊಂಡು ಸುಮ್ಮನೆ ಏನೇನೋ ಬರೆಯೋದಕ್ಕೆ ಟೈಮ್ ಕೂಡ ವೇಸ್ಟು, ಎನರ್ಜಿ ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ. ಒಂದು ವಿಡಿಯೋ ನೋಡಿದ್ರೆ ಆರಾಮಾಗಿ ಅರ್ಥ ಮಾಡ್ಕೊತಾ ಹೋಗ್ಬೋದು ಆಪರೇಟಿಂಗ್ ಸಿಸ್ಟಮ್ ಫುಲ್ ಸೀರೀಸ್ನ ವಿಡಿಯೋಗಳನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆರಾಮಾಗಿ ಪ್ರತಿಯೊಂದು ಕಾನ್ಸೆಪ್ಟ್ಗಳನ್ನೂ ಅರ್ಥ ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟ್, ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಮಲ್ಟಿ ಪ್ರೋಗ್ರಾಮಿಂಗ್ ಆಗೋದ್ರಿಂದ, ಅಂದರೆ ಗ್ರೇಟರ್ ದೆನ್ ಒನ್ ಪ್ರೋಗ್ರಾಮ್ಸು ಒಂದೇ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗೋದ್ರಿಂದ ಟೋಟಲ್ ಟೈಮ್ ಟು ಎಕ್ಸಿಕ್ಯೂಟ್ ಎ ಜಾಬ್ ಅಥವಾ ಮೋರ್ ದೆನ್ ಒನ್ ಜಾಬ್ ರೆಡ್ಯೂಸ್ಡ್. ಪ್ರೋಗ್ರಾಮ್ಸ್ ಅಥವಾ ಪ್ರೋಸೆಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮು ಲೆಸ್ ಯೂಸಸ್ ಆಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಇಲ್ಲಿ ನಾವು ಮಲ್ಟಿಪಲ್ ಪ್ರೋಸೆಸ್ಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಮಲ್ಟಿಪಲ್ ಪ್ರೋಗ್ರಾಮ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ವಿ ಕಾಂಟ್ ಟ್ರ್ಯಾಕ್ ಲಾರ್ಜ್ ನಂಬರ್ ಆಫ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಆ ಪ್ರತಿಯೊಂದು ಪ್ರೋಗ್ರಾಮಿನ ಸ್ಟೇಟಸ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್, ಇದೇನು ಮಾಡುತ್ತೆ ಅಂತ ಅಂದರೆ ಮಸ್ಟ್ ಯೂಸ್ ಸಿ ಪಿ ಯು ಶೆಡ್ಯೂಲಿಂಗ್ನ ಇದು ಯೂಸ್ ಮಾಡ್ತಾ ಹೋಗುತ್ತೆ. ಅಂದರೆ ಯಾವುದಕ್ಕೆ ರಿಸೋರ್ಸ್ ಎಷ್ಟನ್ನು ಅಲೋಕೇಟ್ ಮಾಡೋದಿರ್ಬೋದು, ಆ ಥರ ಮಾಡೋದ್ರಿಂದ ಒಂಚೂರು ಡಿಫಿಕಲ್ಟಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಇದಕ್ಕೆ ಒಂದು ಡಯಾಗ್ರಾಮ್ನ ಬಿಡಿಸೋಣ. ಫಾರ್ ಎಕ್ಸಾಂಪಲ್, ಇದು ನಮ್ಮ ಮೇನ್ ಮೆಮೊರಿ ಅಂತ ಅಂದ್ಕೊಳ್ಳಿ. ಈ ಮೇನ್ ಮೆಮೊರಿಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್, ಜಾಬ್ A, B, C ಈ ಥರ ಎಷ್ಟೊಂದು ಜಾಬ್ಗಳು ಇವೆ ಅಂತ ಅಂದ್ಕೊಳ್ಳಿ. ಈಗ ಜಾಬ್ B ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಜಾಬ್ B ಏನಾಗ್ತಾ ಇದೆ? ಎಕ್ಸಿಕ್ಯೂಷನ್ ಇನ್ ಪ್ರೋಗ್ರೆಸ್. ಯಾವುದನ್ನ ಯೂಸ್ ಮಾಡಿಕೊಂಡು? ಸಿ ಪಿ ಯು ಯೂಸ್ ಮಾಡಿಕೊಂಡು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅದರ ಔಟ್ಪುಟ್ ಎಲ್ಲಿ ರೈಟ್ ಆಗುತ್ತೆ? ಔಟ್ಪುಟ್ ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಅಂದರೆ ಸೆಕೆಂಡರಿ ಡಿಸ್ಕ್ ಸ್ಟೋರೇಜಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೆಕೆಂಡರಿ ಡಿಸ್ಕ್ ಸ್ಟೋರೇಜಲ್ಲಿ ಸ್ಟೋರ್ ಆಗೋದಕ್ಕೆ ಮೇಜರ್ ಕಾರಣ ಅಂತ ಬಂದರೆ, ಒಂದು, ಇಟ್ಸ್ ನಾನ್ ವೊಲಟೈಲ್ ಅಂತ ನೋಡ್ತಾ ಬಂದರೆ, ಯಾಕೆ ಅಂತಂದರೆ ಜಾಸ್ತಿ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ಬೇಕಾದ್ರೆ, ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ಅಂತ ಅಂದ್ಕೊಳ್ಳಿ. ಪವರ್ ಆಫ್ ಆದಾಗ ಆ ಡಾಟಾ ಫುಲ್ಲು ಎರೇಸ್ ಆಗ್ತಾ ಹೋಗುತ್ತೆ. ಆ ಡಾಟಾ ಎರೇಸ್ ಆಗೋದು ಯಾವುದರಲ್ಲಿ? ಮೇನ್ ಮೆಮೊರಿಲಿ ಏನಕ್ಕಾಗುತ್ತೆ ಅಂದರೆ ಮೇನ್ ಮೆಮೊರಿ ವೊಲಟೈಲ್ ಮೆಮೊರಿ.
ಆದರೆ ಕರೆಂಟ್ ಅಥವಾ ಪವರ್ ಸ್ವಿಚ್ ಆಫ್ ಆದ್ರೂ ಕೂಡ ಸೆಕೆಂಡ್ರಿ ಡಿಸ್ಕ್ ನಾನ್ ವೊಲಟೈಲ್ ಆಗಿರೋದ್ರಿಂದ ಆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ರಿಟೈನ್ ಮಾಡಿ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಸೆಕೆಂಡ್ರಿ ಡಿಸ್ಕಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಮೇಜರ್ ಕಾರಣ ಏನು ಅಂತ ಅಂದರೆ, ಕಂಪೇರ್ ಟು ಮೇನ್ ಮೆಮೊರಿ ಇಟ್ಸ್ ಬಿಗ್. ಮೇನ್ ಮೆಮೊರಿಗೆ ನೋಡ್ತಾ ಹೋದರೆ ಇದು ದೊಡ್ಡದಾಗಿರುತ್ತೆ. ಸ್ಟೋರೇಜ್ ಸ್ಪೇಸ್ ಇದರಲ್ಲಿ ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಮಲ್ಟಿ ಟಾಸ್ಕಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಮಲ್ಟಿ ಟಾಸ್ಕಿಂಗ್ ಅಂದ್ರೇನು? ಮೋರ್ ದೆನ್ ಒನ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ. ಮೋರ್ ದೆನ್ ಒನ್ ಟಾಸ್ಕ್ಸ್, ಡಿಫ್ರೆಂಟ್ ಟಾಸ್ಕ್ಸ್. ಯಾವುವು? ಫಾರ್ ಎಕ್ಸಾಂಪಲ್ ಔಟ್ಪುಟ್ ಆಪ್ರೇಷನ್ಸ್ ಇರ್ಬೋದು, ಇನ್ಪುಟ್ ಆಪ್ರೇಷನ್ಸ್ ಇರ್ಬೋದು, ಎಕ್ಸಿಕ್ಯೂಷನ್ ಆಪ್ರೇಷನ್ ಇರ್ಬೋದು. ಈ ಥರ ಮಲ್ಟಿಪಲ್ ಟಾಸ್ಕ್ಸ್ ಒಂದೇ ಸಲ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನು ಮಾಡುತ್ತೆ ಅಂದರೆ ಸಿ ಪಿ ಯು ಸ್ವಿಚಸ್ ಜಾಬ್ ಫ್ರೀಕ್ವೆಂಟ್ಲಿ. ಏನು ಅಂತ ಅಂದರೆ ಸಿ ಪಿ ಯು ಜಾಬ್ಸ್ಗಳನ್ನ ಫ್ರೀಕ್ವೆಂಟ್. ಫಾರ್ ಎಕ್ಸಾಂಪಲ್ ಒಂದಕ್ಕೆ ಈಗ ಪ್ರೋಸೆಸ್ ಎಗೆ ನೀನು ಎಕ್ಸಿಕ್ಯೂಟ್ ಮಾಡು ಅಂತ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಪ್ರೋಸೆಸ್ ಬಿಗೆ ಇನ್ಪುಟ್ನ ತಗೋ ಅಂತ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಇದೇನು ಮಾಡುತ್ತೆ ಅಂದರೆ ಸಿ ಪಿ ಯು ಸ್ವಿಚ್ ಮಾಡ್ತಾ ಹೋಗುತ್ತೆ, ಅದರ ಜಾಬ್ಸ್ಗಳನ್ನ ಸ್ವಿಚ್ ಮಾಡ್ತಾ ಹೋಗುತ್ತೆ. ಇದನ್ನು ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಪ್ರತಿಯೊಂದು ಆಪ್ರೇಷನ್ಗೂ ಕೂಡ ಅಥವಾ ಪ್ರತಿಯೊಂದು ಜಾಬ್ಗೂ ಕೂಡ ಫಿಕ್ಸ್ಡ್ ಟೈಮನ್ನು ಕೊಟ್ಟಿರುತ್ತೆ, ಫಿಕ್ಸ್ಡ್ ಡ್ಯೂರೇಷನ್. ಆ ಫಿಕ್ಸ್ಡ್ ಡ್ಯೂರೇಷನ್ನ ನಾವೇನಂತ ಕರಿತೀವಿ ಅಂದರೆ ಕ್ವಾಂಟಮ್ ಆರ್ ಟೈಮ್ ಸ್ಲಾಟ್. ಪ್ರತಿಯೊಂದು ಟಾಸ್ಕ್ಗೂ ಕೂಡ ಫಿಕ್ಸ್ಡ್ ಡ್ಯೂರೇಷನ್, ಅದನ್ನೇನಂತ ಕರಿತೀವಿ ಕ್ವಾಂಟಮ್. ಓನ್ಲಿ ಒನ್ ಪ್ರೋಸೆಸ್ ರನ್ ಅಟ್ ಎ ಟೈಮ್. ಏನಾಗುತ್ತೆ ಅಂತ ಅಂದರೆ ಜಾಬ್ ಸ್ವಿಚ್ ಆಗ್ತಾ ಹೋಗುತ್ತೆ, ಆದರೆ ಒನ್ ಪ್ರೋಸೆಸ್ ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ? ಒನ್ ಪ್ರೋಸೆಸ್ ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಆದರೆ ಸ್ವಿಚ್ಚಿಂಗ್ ಬಿಟ್ವೀನ್ ದ ಜಾಬ್ಸ್ ಈಸ್ ಫಾಸ್ಟಾಗಿ ಜಾಬ್ಗಳನ್ನ ಮಧ್ಯೆ ಸ್ವಿಚ್ ಆಗ್ತಾ ಹೋಗುತ್ತೆ. ಅಡ್ವಾಂಟೇಜಸ್ನ ನೋಡ್ತಾ ಹೋದರೆ ಮಲ್ಟಿ ಟಾಸ್ಕಿಂಗಲ್ಲಿ ಇಟ್ ವಿಲ್ ರೆಡ್ಯೂಸ್ ದ ಐಡಲ್ ಸಿ ಪಿ ಯು ಟೈಮ್. ಸಿ ಪಿ ಯು ಐಡಲ್ ಆಗಿರೋದನ್ನು ಅಥವಾ ಕೆಲಸ ಮಾಡ್ದಂಗೆ ಜಾಬ್ ಇಲ್ದಲೇ ಇರೋದನ್ನು ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಆದರೆ ಮಲ್ಟಿ ಪ್ರೋಗ್ರಾಮಿಂಗಲ್ಲಿ ಇದು ನಡೆಯೋದಿಲ್ಲ. ನೆಕ್ಸ್ಟ್, ರೆಸ್ಪಾನ್ಸ್ ಟೈಮ್ ಆಫ್ ಸಿ ಪಿ ಯು ರೆಡ್ಯೂಸಸ್. ರೆಸ್ಪಾನ್ಸ್ ಟೈಮ್ ಆಫ್ ಸಿ ಪಿ ಯು ಡಿಕ್ರೀಸಸ್ ಅಥವಾ ರೆಡ್ಯೂಸಸ್. ಸಿ ಪಿ ಯು ರೆಸ್ಪಾನ್ಸ್ ಟೈಮ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಸ್ಅಡ್ವಾಂಟೇಜಸ್ನ ನೋಡ್ತಾ ಹೋದರೆ, ಡಿಸ್ಅಡ್ವಾಂಟೇಜ್ ಅಂದರೆ ಇದು ರಿಲಯಬಲ್ ಅಷ್ಟಿರೋದಿಲ್ಲ. ರಿಲಯಬಿಲಿಟಿ ಪ್ರಾಬ್ಲಮ್. ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ, ಜಾಬ್ ಸ್ವಿಚಿಂಗ್ ಡಿಫ್ರೆಂಟ್ ಆದ್ರೂ ಕೂಡ ನಮ್ಮ ಔಟ್ಕಮ್, ನಮಗೇನು ಔಟ್ಪುಟ್ ಬೇಕಾಗಿರುತ್ತೆ ಆ ಪ್ರೋಸೆಸ್ಸಿಂದ ಅದು ನಮಗೆ ಸಿಗ್ತಾ ಹೋಗಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್, ಪ್ರಾಬ್ಲಮ್ ಆಫ್ ಡೇಟಾ ಕಮ್ಯುನಿಕೇಷನ್. ಈ ಡೇಟಾ ಕಮ್ಯುನಿಕೇಷನ್ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂತ ಅಂದರೆ, ಜಾಬ್ಸ್ ಫ್ರೀಕ್ವೆಂಟ್ಲಿ ಸ್ವಿಚ್ ಆಗ್ತಿರೋದ್ರಿಂದ ಅದಕ್ಕೆ ಅಷ್ಟು ಬೇಗ ರಿಸೋರ್ಸ್ ಅಲೋಕೇಟ್ ಆಗಬೇಕು. ಅದಕ್ಕೆ ಮೆಮೊರಿಲಿ ಅದು ಏನು ಕೆಲಸ ಮಾಡ್ತಿದೆ ಅನ್ನೋದನ್ನು ಕೂಡ ಅದು ಸ್ಪೆಸಿಫೈ ಮಾಡ್ತಾ ಹೋಗಬೇಕು. ಅದು ಅಷ್ಟು ಸ್ಪೀಡಾಗಿ ಆಗದಲ್ಲೇ ಇರುವ ಕಾರಣ ಪ್ರಾಬ್ಲಮ್ ಆಫ್ ಡೇಟಾ ಕಮ್ಯುನಿಕೇಷನ್ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.